ಒಂದೆಡೆ ಪಾದಚಾರಿಗಳ ಪರದಾಟ, ಮತ್ತೊಂದೆಡೆ ರಸ್ತೆ ಗುಂಡಿಗಳನ್ನು ತಪ್ಪಿಸಲು ಹರಸಾಹಸ ಪಡುತ್ತಿರುವ ವಾಹನ ಸವಾರರು. ಈ ದೃಶ್ಯ ಕಂಡು ಬಂದಿದ್ದು ಯಾವುದೋ ಒಂದು ಗಡಿ ಜಿಲ್ಲೆಯಲ್ಲಿ ಅಲ್ಲವೇ ಅಲ್ಲ. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜಿಲ್ಲೆಯಾದ ರಾಮನಗರದ ಕತೆ ಇದು. ಬೆಂಗಳೂರು ಮೈಸೂರು ಹೆದ್ದಾರಿಯಿಂದ ನಗರಕ್ಕೆ ಪ್ರವೇಶಿಸುವ ಮುಖ್ಯ ರಸ್ತೆಯಲ್ಲಿ ಇರುವ ಟ್ರಾಫಿಕ್ ಸ್ಟೇಷನ್ ಮುಂಭಾಗದ ಫುಟ್ಪಾತ್ ಮೇಲೆ ಅಪಘಾತಕ್ಕೆ ಒಳಗಾದ ವಾಹನಗಳನ್ನು ನಿಲ್ಲಿಸಿರುವುದರಿಂದ ಪಾದಚಾರಿಗಳಿಗೆ ಮತ್ತು ಶಾಲಾ ಕಾಲೇಜು ಮಕ್ಕಳ ಓಡಾಟಕ್ಕೆ ತೊಂದರೆಯಾದರೆ, ಮತ್ತೊಂದೆಡೆ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಅಪಘಾತಕ್ಕೀಡಾದ ವಾಹನಗಳನ್ನು ಫುಟ್ಪಾತ್ ಮೇಲೆ ಪಾರ್ಕ್ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ರಾಮನಗರದ ನಮ್ಮ ಸಂಚಾರಿ ಠಾಣೆ, ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಏನಿದೆ, ಇಡೀ ಫುಟ್ಪಾತ್ನೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಅವರು ಈಗ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಅಂತ ಅಂದರೆ ಕಾನೂನು ಪಾಲನೆ ಮಾಡ್ತಕ್ಕಂಥವ್ರು. ಕಾನೂನು ಪಾಲನೆ ಮಾಡ್ತಕ್ಕಂಥವರೇ ಇವತ್ತು ಇಡೀ ಫುಟ್ಪಾತ್ನ ಒತ್ತುವರಿ ಮಾಡ್ಕೊಂಡವ್ರೆ. ಅಲ್ಲಿ ಈಗಾಗಲೇ ಅಲ್ಲಿ ಡಿಗ್ರಿ ಕಾಲೇಜ್ ಇದೆ, ಮತ್ತು PU ಕಾಲೇಜ್ ಇದೆ, ನಮ್ಮ ಪೊಲೀಸ್ ಭವನ ಇದೆ, ನಮ್ಮ ಜಿಲ್ಲಾ ಕ್ರೀಡಾಂಗಣ ಇದೆ. ಆ ಜಾಗದಲ್ಲಿ ಪೂರ್ತಿ ಫುಟ್ಪಾತ್ನ ಸಂಪೂರ್ಣವಾಗಿ ಒತ್ತುವರಿ ಮಾಡ್ಕೊಂಡವ್ರೆ. ಈ ಗುಜರಿ ರೀತಿ ಆಗ್ಬಿಟ್ಟಿದೆ. ಈ ಆಕ್ಸಿಡೆಂಟ್ ಆದ ಗಾಡಿಗಳು ಎಲ್ಲ ಅಲ್ಲಿ ನೋಡಿದ್ರೆ ಈಗ 2 ವರ್ಷ 3 ವರ್ಷ 4 ವರ್ಷ ಆಗಿರಬೇಕು. ಎಲ್ಲ ಗುಜರಿ ಥರ ಹಳೆ ಐಟಮ್ಗಳು ಬಂತಂದು ಗುಜರಿಲಿ ಹಾಕತ್ತಾರಲ್ಲ, ಆ ಗುಜರಿಲಿ ಹಾಕೊಂಡಂಗೆ ಹಾಕೊಂಡವ್ರೆ. ಅದ್ರ ಬಗ್ಗೆ ₹1 ಅವರು ಏನು ಇದನ್ನು ತಗೋತಾ ಇಲ್ಲ. ಸಂಚಾರಿ ಪೊಲೀಸ್ ಸ್ಟೇಷನ್ ಅವರೇ ಕಾನೂನನ್ನ ಉಲ್ಲಂಘನೆ ಮಾಡ್ದಂಗೆ ಕಾಣ್ತಾ ಐತೆ. ಅದರಿಂದ ದಯವಿಟ್ಟು ಫಸ್ಟ್ ಅದನ್ನು ಈಗ ನಮ್ಮ ರಾಮನಗರದ ಹೃದಯ ಭಾಗ ಅಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಿರೋದು ಅಲ್ಲೇ ಇರೋದ್ರಿಂದ ಅವರು ಸ್ಟೇಷನ್ ಮುಂದೆ ಅವರೇ ಸಂಚಾರಿ ನಿಯಮನ ಉಲ್ಲಂಘನೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ. ಇದು ಮೊದಲು ಅದನ್ನು ಕ್ಲಿಯರ್ ಮಾಡಬೇಕು ಅಂತೇಳಿ ನಾವು ಸಾರ್ವಜನಿಕರ ಪರವಾಗಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ. ಇನ್ನು ಈ ಮಾರ್ಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಸಾವಿರಾರು ದ್ವಿಚಕ್ರ ವಾಹನಗಳು, ಕಾರು ಸೇರಿದಂತೆ ಹೊರ ಜಿಲ್ಲೆ ತಾಲೂಕುಗಳಿಂದ ಆಗಮಿಸುವ ವಾಹನಗಳು ಸಂಚರಿಸುತ್ತಿರುತ್ತವೆ. ನಗರ ಪ್ರದೇಶದಿಂದ ಬರುವ ನಾಗರಿಕರು ಹೆಚ್ಚು ಈ ಪೊಲೀಸ್ ಭವನ ವೃತ್ತದ ಮಾರ್ಗವಾಗಿ ನಾನಾ ಕಡೆಗಳಿಗೆ ತೆರಳುವ ಹಾಗೂ ಬರುವ ಜನರನ್ನು ಅಪಘಾತಕ್ಕೀಡಾದ ವಾಹನಗಳು ಸ್ವಾಗತ ಕೋರಲು ಸಜ್ಜಾಗಿ ನಿಂತಂತಿವೆ. ಟ್ರಾಫಿಕ್ ಸ್ಟೇಷನ್ ಮುಂದೆ ಅಪಘಾತ ಆಗಿರುವಂಥ ವೆಹಿಕಲ್ಸ್ಗಳನ್ನ ಫುಟ್ಪಾತ್ ಮೇಲೆ ನಿಲ್ಲಿಸಿದ್ದಾರೆ. ಈ ಫುಟ್ಪಾತ್ ಮೇಲೆ ನಿಲ್ಲಿಸಿರೋದ್ರಿಂದ ಅಲ್ಲಿ ಸುತ್ತಮುತ್ತಲ ಕಾಲೇಜು ಮತ್ತು ಸ್ಕೂಲ್ಗಳಲ್ಲಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳು ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ನಡೀತಾ ಇದ್ದಾರೆ. ಫುಟ್ಪಾತ್ ಮೇಲೆ ಇವರು ವೆಹಿಕಲ್ಸ್ ನಿಲ್ಲಿಸಿರೋದ್ರಿಂದ ನಮ್ಗೆ ತುಂಬ ಸಮಸ್ಯೆ ಆಗ್ತಿದೆ. ಅದರಿಂದ ದಯವಿಟ್ಟು ಇಲಾಖೆಯವರು ಇದಕ್ಕೆ ಸಪ್ರೇಟ್ ಜಾಗವನ್ನು ನಿಗದಿ ಮಾಡಿ ಅಲ್ಲಿ ನಿಲ್ಲಿಸಬೇಕು, ಫುಟ್ಪಾತ್ನ ಕ್ಲಿಯರ್ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ. ರೈಲ್ವೆ ನಿಲ್ದಾಣ ವೃತ್ತ, ಕೆಂಗಲ್ ಹನುಮಂತಯ್ಯ ವೃತ್ತ, ಕೆಂಪೇಗೌಡ ವೃತ್ತ, ಹೈಜೂರು ವೃತ್ತ ಸೇರಿದಂತೆ ಫುಟ್ಪಾತ್ನಲ್ಲಿ ವ್ಯಾಪಾರ, ಇಂತಹ ಜನನಿಬಿಡ ಫುಟ್ಪಾತ್ನಲ್ಲಿ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದಾರೆ. ಅಂಥವರ ವಿರುದ್ಧ ಕ್ರಮ ಹಾಗೂ ತೆರವುಗೊಳಿಸುವ ಗೋಜಿಗೂ ಹೋಗದ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯ ವ್ಯಕ್ತವಾಗುತ್ತಿದೆ. ರಾಮನಗರದ ಸಾರ್ವಜನಿಕರಿಗೆ ತೊಂದರೆಯಾಗಿರ್ತಕ್ಕಂತಹ ರಾಮನಗರದ ಫುಟ್ಪಾತ್ ವ್ಯವಸ್ಥೆ ತುಂಬ ಹದಗೆಟ್ಟೋಗಿದೆ. ರಾಮನಗರದ ಸಿಗ್ನಲಿಂದ ಹಿಡಿದು ರಾಮನಗರದ ರೈಲ್ವೆ ಸ್ಟೇಷನ್ವರೆಗೂ ಕೂಡ ಪಾದಚಾರಿಗಳು ನಡೆಯುವಂಥ ಜಾಗದಲ್ಲಿ ಅನೇಕವಾದಂಥ ಅಂಗಡಿಗಳು ಮತ್ತು ವ್ಯಾಪಾರಸ್ಥರು ಇರೋದ್ರಿಂದ ದಯಮಾಡಿ ನಗರಸಭೆಯಾಗಿರ್ತಕ್ಕಂಥದ್ದು ಮತ್ತು ರಾಮನಗರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಾರ್ವಜನಿಕರಿಗೆ ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತೇವೆ. ಯಾವುದೇ ರೀತಿಯ ಸೌಲಭ್ಯಗಳೆಲ್ಲ ವಂಚಿತವಾಗಿರ್ತಕ್ಕಂಥ ರಾಮನಗರ ಸುಂದರವಾದಂಥ ನಗರ ಮಾಡಬೇಕಾದ್ರೆ ಫುಟ್ಪಾತ್ ಸಂಚಾರ ಸುಗಮವಾಗಿರಬೇಕಾಗುತ್ತೆ. ನೀವು ನೋಡ್ಬೋದು, ರಾಮನಗರದಲ್ಲಿ ಬರ್ತಾ ಇರ್ತಕ್ಕಂಥ ಸಿಗ್ನಲಿಂದ ಹಿಡಿದು ಎಷ್ಟು ತರಕಾರಿ ಅಂಗಡಿಗಳಾಗ್ಬೋದು, ವೆಲ್ಡಿಂಗ್ ಅಂಗಡಿಗಳಾಗ್ಬೋದು, ಬಟ್ಟೆ ವ್ಯಾಪಾರಿಗಳಾಗ್ಬೋದು, ಮತ್ತು ಇತರೆ ಚಿಲ್ಲರೆ ವ್ಯಾಪಾರಿಗಳಾಗ್ಬೋದು, ಈ ಥರದ್ದೆಲ್ಲರೂ ಕೂಡ ಅವರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಬರುವಂತಹ ಬೆಳಿಗ್ಗೆ ಆಯಿತು ಅಂದರೆ ಸಾರ್ವಜನಿಕರು ಸುಮಾರು ಜನ ಕಾಲೇಜ್ ಬರುವಂಥ ವಿದ್ಯಾರ್ಥಿಗಳು ಮತ್ತು ರೈತರು ಎಲ್ಲರೂ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ರಾಮನಗರಕ್ಕೆ ಬರುವಂಥ ಸಾವಿರಾರು ಮಂದಿಗಳಿಗೆ ಇದರಿಂದ ಭಾಳ ತೊಂದರೆ ಆಗ್ತಾ ಇದೆ. ದಯಮಾಡಿ ಸಂಚಾರ ಮುಕ್ತವಾದಂಥ ಜನಸಂದಣಿಯನ್ನು ಕಡಿಮೆ ಮಾಡುವಂಥ ರೀತಿಯಲ್ಲಿ ನಗರಸಭೆಗೆ ಮತ್ತು ರಾಮನಗರದ ಸಂಬಂಧಪಟ್ಟ ಇಲಾಖೆಗಳಿಗೆ ಕೈಗೊಳ್ಳಬೇಕು. ಅದೇ ರೀತಿ MG ರೋಡ್ನಲ್ಲಿ ಆಗ್ಬೋದು, MG ರೋಡ್ನಲ್ಲೂ ಕೂಡ ಎಲ್ಲವೂ ಕೂಡ ರಸ್ತೆ ಒತ್ತುವರಿಯಾಗಿ ಸುಮಾರು ಓಡಾಡುವಂತಹ ವಾಹನಗಳಿಗಾಗ್ಬೋದು ಮತ್ತು ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ರಕ್ಷಣೆ ಮಾಡತಕ್ಕಂತಹ ಸಾರ್ವಜನಿಕ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇರತಕ್ಕಂಥ ಜೂನಿಯರ್ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳು ಮತ್ತು ಡಿಗ್ರಿ ಕಾಲೇಜಿಗೆ ಬರುವಂಥ
ವಿದ್ಯಾರ್ಥಿಗಳು ದಿನನಿತ್ಯ ಆ ಜಾಗದಲ್ಲಿ ಬರುವಂಥ ವಿದ್ಯಾರ್ಥಿಗಳು ಆ ಜಾಗದಲ್ಲಿ ಡೈಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವಾಹನಗಳನ್ನು ನೋಡಿಕೊಂಡು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಶಾಲಾ ಮತ್ತು ಕಾಲೇಜುಗಳಿಗೆ ಹೋಗುವಂಥ ಪರಿಸ್ಥಿತಿ ನಮ್ಮ ರಾಮನಗರದಲ್ಲಿ ನಿರ್ಮಾಣ ಆಗಿದೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತಹವರು ದಯಮಾಡಿ ಅಲ್ಲೇನು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದೆ ಮತ್ತು ಜೂನಿಯರ್ ಕಾಲೇಜ್ ಮುಂದೆ ಕೂದಳಿರ್ತಕ್ಕಂಥ SP ಆಫೀಸ್ ಪಕ್ಕದಲ್ಲೇ ಇರ್ತಕ್ಕಂತಹ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವಾಹನಗಳನ್ನು ತೆರವು ಮಾಡಿ ಸಾರ್ವಜನಿಕರಿಗೆ ಮುಕ್ತವಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಬೇರೆ ರೀತಿಯ ಒಂದು ಮಾನಸಿಕವಾದಂಥ ತೊಂದರೆ ಆಗಿರ್ತಕ್ಕಂಥ ರೀತಿಯಲ್ಲಿ ತೆರವು ಮಾಡಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಮತ್ತು ರಾಮನಗರ ಕೂದಳೆಯಲ್ಲಿ ಬೆಂಗಳೂರಲ್ಲಿ ಕೂದಳೆಯಲ್ಲಿ ಅಂತರದಲ್ಲಿ ಇರತಕ್ಕಂಥ ಇರೋದ್ರಿಂದ ರಾಮನಗರವನ್ನು ಅದ್ದೂರಿಯಾಗಿ ಸಾರ್ವಜನಿಕವಾಗಿ ಮುಕ್ತವಾಗಿ ಸೌಂದರ್ಯ ನಗರವನ್ನಾಗಿ ಮಾಡಬೇಕು. ಜನರ ಸುರಕ್ಷತೆ ಮತ್ತು ರಕ್ಷಣೆಗೆ ನಗರಸಭೆ ಮುಂದಾಗಬೇಕು ಮತ್ತು ವಾಹನ ಸವಾರರಿಗೆ ಸುಗಮ ಸಂಚಾರ, ಫುಟ್ಪಾತ್ ಅತಿಕ್ರಮಣದಿಂದ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡಲು ನಗರಸಭೆ ಕೆಲವೊಂದಿಷ್ಟು ಕಠಿಣ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಸೂಕ್ತ ನೆಲೆ ಮಾಡಿಕೊಡಬೇಕು. ಅನೇಕ ವಾಣಿಜ್ಯ ಸಂಕೀರ್ಣಗಳು ಪಾಳು ಬಿದ್ದಿವೆ. ವ್ಯಾಪಾರಸ್ಥರಿಗೆ ಅನುಕೂಲವಾಗುವಂತೆ ನಗರಸಭೆ ಗಮನ ಹರಿಸಬೇಕಿದೆ. ಬಹು ನಿರೀಕ್ಷೆ ಇಟ್ಟಿರುವಂತಹ ನಗರಸಭಾ ನೂತನ ಅಧ್ಯಕ್ಷರಾದ ಕೆ. ಶೇಷಾದ್ರಿಯವರು ಇತ್ತ ಗಮನ ಹರಿಸಿ ಇದಕ್ಕೆ ಸೂಕ್ತ ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತಾರಾ ಕಾದು ನೋಡಬೇಕಿದೆ.